ಇಲ್ಲಿ ಇವತ್ತು ದೊನ್ನೆ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಇಲ್ಲಿ ಎಲ್ಲ ಸ್ಪೈಸಸ್ಸು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಸೋಂಪು, ಏಲಕ್ಕಿ, ದೊಡ್ಡ ಏಲಕ್ಕಿ, ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಬೇ ಲೀಫ್ ಎಲ್ಲ ಹಾಕ್ಕೊಂಡು ಇಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಈ ಕಡೆ ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಎಲ್ಲ ಆದಮೇಲೆ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯನ್ನೇ ಖಾರ. ಇಲ್ಲಿ ಗ್ರೀನ್ ಕಲರ್ ಬರುತ್ತೆ ಇಲ್ಲಿ ಮಸಾಲೆ. ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಬಿರಿಯಾನಿ ಎಲೆ ಹಾಕ್ಕೊಂಡು ಮತ್ತು ಏಲಕ್ಕಿ, ಚಕ್ಕೆ, ಲವಂಗ ಇದೆಲ್ಲ ಹಾಕ್ಕೊಂಡು ಎರಡರಿಂದ ಮೂರು ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಇದು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಇದಕ್ಕೊಂದು ಸ್ಪೂನು ಗೀ ಹಾಕ್ಕೊಳ್ತೀನಿ. ಗೀ ಸ್ವಲ್ಪ ಒಳ್ಳೆ ಫ್ಲೇವರ್ ಬರುತ್ತೆ, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲೊಂದು ಸ್ಪೂನ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈ ಫ್ರೈ ಆದಮೇಲೆ ಇಲ್ಲಿ ನಾನು ಗ್ರೀನ್ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ನಾನು ಇಲ್ಲಿ ಹಾಕ್ಕೊಳ್ತೀನಿ. ಇದೇ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಗ್ರೀನ್ ಕಲರು. ಇದಾದಮೇಲೆ ಆ ಡ್ರೈ ಮಾಡಿದ್ನೆಲ್ಲ ಸ್ಪೈಸಸ್ಸು ಅದನ್ನು ಹಾಕ್ಕೊಳ್ತೀನಿ. ಒಂದು 2 ಸ್ಪೂನ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಧನಿಯಾ ಪೌಡ್ರ್ ಹಾಕ್ಕೊಳ್ತೀನಿ. ಇಷ್ಟೇ ಇದಕ್ಕೆ ಮಸಾಲೆ. ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸ್ಕೊಳ್ತೀನಿ. ಇಲ್ಲಿ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಸ್ವಲ್ಪ ಆದಮೇಲೆ ಫಸ್ಟಿಗೆ ನಾನು ಇಲ್ಲಿ ಚಿಕನ್ನ ನಾನು ಮೊಸರಲ್ಲಿ ಮ್ಯಾರಿನೇಟ್ ಮಾಡೋಕ್ಕಿಡ್ತೀನಿ. ಸಾಲ್ಟ್ ಹಾಕ್ತೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕಿಟ್ಕೊಂಡು ಇದನ್ನು ಅಷ್ಟನ್ನು ಇಲ್ಲಿ ಹಾಕ್ಕೊಂಡು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬರೋ ತನಕ ಇಲ್ಲಿ ಇಟ್ಕೊಳ್ತೀನಿ. ಮಸಾಲೆ ಎಲ್ಲ ಇಟ್ಕೊಂಡು ಚೆನ್ನಾಗಿ ಅದು ಒಳಗೆ ಚೆನ್ನಾಗಿ ಕುದಿಬೇಕು ಇಲ್ಲಿ ಮಸಾಲೆ. ಇದಾದಮೇಲೆ ಇದಕ್ಕಿಂತ ಮುಂಚೆ ನಾನಿಲ್ಲಿ ಅಕ್ಕಿನ ಒಂದು ಮುಕ್ಕಾಲು ಭಾಗ ನಾನಿಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಕೊಳ್ತೀನಿ. ಅದಕ್ಕೊಂದು ಬೇ ಲೀಫು ಮತ್ತು ಜೀರಿಗೆ, ಶಾಹಿ ಜೀರ ಹಾಕ್ಕೊಂಡು ನಾನಿಲ್ಲಿ ಬಾಯ್ಲ್ ಮಾಡ್ಕೊಳ್ತೀನಿ. ಮುಕ್ಕಾಲು ಭಾಗ ಆದರೆ ಸಾಕು. ಇಲ್ಲಿ ನೋಡಿ ಚಿಕನ್ ಆಗೋಗಿದೆ. ಈ ಕಡೆ ಚಿಕನ್ ಹಾಕಿದ ತಕ್ಷಣ ಆ ಕಡೆ ನಾವು ಅಕ್ಕಿ ಬಾಯ್ಲ್ ಮಾಡೋಕ್ಕಿಡಬೇಕು. ಎರಡೂ ಸರಿ ಸಮವಾಗಿ ಬರುತ್ತೆ. ಚಿಕನ್ ಬಾಯ್ಲ್ ಆದ ತಕ್ಷಣ ಇಲ್ಲಿ ನಾನು ರೈಸ್ ಮುಕ್ಕಾಲು ಭಾಗ ಬಾಯ್ಲ್ ಆಗಿರೋದನ್ನ ಇಲ್ಲಿ ಬೇರೆ ರೈಸ್ನ ಮಾತ್ರ ಇಲ್ಲಿ ಹಾಕ್ಕೊಳ್ತೀನಿ. ಯಾಕಂದರೆ ಕೆಳಗಡೆ ಗ್ರೇವಿ ಇರುತ್ತಲ್ಲ, ಆ ಗ್ರೇವಿನೇ ಸ್ಟೀಮ್ ಆಗಿ ಮೇಲ್ಗಡೆ ರೈಸ್ ಸ್ವಲ್ಪ ಬಾಯ್ಲ್ ಆಗಿ ಚೆನ್ನಾಗಿ ಹರಳುತ್ತೆ. ಇಲ್ಲಿ ಮೇಲ್ಗಡೆ ಒಂಚೂರು ಗೀ ಹಾಕ್ಕೊಂಡು ಒಂದು ನಿಂಬೆಹಣ್ಣು ಸ್ವಲ್ಪ ಹಿಂಡಿ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಕುಂಕುಮ ಹೂವನ್ನ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮೇಲೆ ಒಂಚೂರು ಉದಿಸ್ಕೊಳ್ತೀನಿ. ಇದೆಲ್ಲ ಫ್ಲೇವರಿಗೆ ಅಷ್ಟೇ. ಇದನ್ನು ಮೇಲ್ಗಡೆ ಒಂದು ಕ್ಯಾಪ್ ಹಾಕಿ ಮುಚ್ಚಿ ಕೆಳಗಡೆ ಹಂಚಿಟ್ಕೊಳ್ತೀನಿ. ಒಂದು ಓಲ್ಡ್ ಹಳೇದೇನಾದರೂ ಹಂಚಿದ್ರೆ ಅದನ್ನು ಇಟ್ಕೊಂಡು ಅದು ಕೆಳಗಡೆ ಗ್ಯಾಸ್ ಆನ್ ಮಾಡ್ಕೊಳ್ತೀನಿ. ಹೀಗೆ ಮಾಡಿದ್ರೆ ತಳ ಹಿಡಿಯೋದಿಲ್ಲ. ಇಷ್ಟೇ ಇದು ಬಿರಿಯಾನಿ. ಬೇಗ ಆಗುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.